ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ಸ್ಯಾಂಡಲ್ವುಡ್ನ ಸ್ಟಾರ್ ನಟಿಗಾಗಿ ಮೆರೆದಂತಹ ದರ್ಶನ್ ಜೈಲು ಸೇರಾಗಿದೆ. ಜೈಲಿನಲ್ಲಿ ಸಾಮಾನ್ಯ ಆರೋಪಿಗಳಂತೆ ಇದ್ದು ಬೆಡ್ಶೀಟ್, ದಿಂಬು, ಮನೆ ಊಟ ಇಲ್ಲದೆ ನಟ ಪರದಾಡ್ತಾ ಇದ್ದಾರೆ. ಇತ್ತೀಚೆಗಂತೂ ಚಾರ್ಜ್ ಶೀಟ್, ಆರೋಪ, ಸಾಕ್ಷಿ, ಕೋರ್ಟ್ ವಿಚಾರಣೆ ಅಂತ ಮತ್ತಷ್ಟು ಬೆಳವಣಿಗೆಗಳು ನಡೆದು ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಅತ್ತ ಜೈಲಿನಲ್ಲಿರುವಂತಹ ದರ್ಶನ್ ಪಾಡು ಒಂದಾದ್ರೆ, ಇತ್ತ ಡೆವಿಲ್ ಸಾಮ್ರಾಜ್ಯವನ್ನ ಒಬ್ಬಂಟಿಯಾಗಿ ನಡೆಸಿಕೊಳ್ತಿರುವಂತಹ ವಿಜಯಲಕ್ಷ್ಮಿಯ ಪಾಡು ಯಾವ ಹೆಂಡತಿಗೂ ಬರಬಾರದು ಅಂತ ಜನ ಮಾತನಾಡಿಕೊಳ್ತಿದ್ದಾರೆ. ಆದ್ರೂ ಇದನ್ನೆಲ್ಲ ಲೆಕ್ಕಿಸದೆ ವಿಜಯಲಕ್ಷ್ಮಿ ಶಬರಿಯು ರಾಮನ ಬರುವಿಕೆಗಾಗಿ ಹೇಗೆ ಕಾಯ್ತಿದ್ಲು, ಹಾಗೆ ಲಕ್ಷ್ಮೀ ದಾಸನ ಬರುವಿಕೆಗಾಗಿ ಕಾಯ್ತಿದ್ದಾಳೆ. ರಾಮನನ್ನ ಶಬರಿ ದಿನ ಮನದಲ್ಲಿ ನೆನಪಿಸಿಕೊಳ್ಳುವ ಹಾಗೆ ಲಕ್ಷ್ಮೀ ದಾಸನ ಜಪ ಮಾಡ್ತಿದ್ದಾರೆ. ಹಾಗಿದ್ರೆ ದರ್ಶನ್ಗಾಗಿ ವಿಜಯಲಕ್ಷ್ಮಿ ಜಪ ಯಾವ ರೀತಿಯಾಗಿದೆ? ಅವರ ಭರಾಟೆ ಬರುವಿಕೆಗಾಗಿ ಏನೆಲ್ಲ ಸಾಹಸ ಮಾಡ್ತಿದ್ದಾರೆ? ಇದರ ಸಂಪೂರ್ಣ ವಿವರ ಎಲ್ಲಿದೆ ನೋಡಿ. ಗಂಡ ಮೊದಲು ಅರೆಸ್ಟ್ ಆದಾಗ ಹೇಗೋ ಓಡಾಡಿ ಧೈರ್ಯ ತುಂಬಿ ದಿಟ್ಟತನದಿಂದ ಗಂಡನನ್ನ ಬಿಡಿಸಿಕೊಂಡು ಬಂದ ವಿಜಯಲಕ್ಷ್ಮಿ ಈಗ ಸ್ವತಃ ಸೋತಂತೆ ಕಾಣ್ತಿದ್ದಾರೆ. ಗಂಡನನ್ನ ನೋಡೋಕ್ಕೂ ಆಗದೆ, ಏನು ಮಾಡಲು ಆಗದೆ ಅಸಹಾಯಕರಾಗಿದ್ದಾರೆ. ಇಷ್ಟೇ ಏಕೆ, ಒಬ್ಬರೇ ಫಾರ್ಮ್ ಹೌಸ್, ಮನೆ, ಕುಟುಂಬ, ಸಿನಿಮಾ ಅಂತ ಎಲ್ಲವನ್ನ ನಿಭಾಯಿಸ್ತಿದ್ದಾರೆ. ಏನೇ ಸಮಸ್ಯೆ ಇದ್ರೂ ಗಂಡನೇ ಅಲ್ವೇ? ಇಷ್ಟು ವರ್ಷ ಜೊತೆಗಾಗಿ ಸಂಸಾರ ಮಾಡಿದ ಗಂಡ ಕಂಬಿ ಹಿಂದೆ ಕಷ್ಟಪಡುವುದನ್ನ ಯಾವ ಹೆಣ್ಣು ಹೃದಯ ಸಹಿಸುತ್ತೆ? ನೀವೇ ಹೇಳಿ. ಇದು ವಿಜಯಲಕ್ಷ್ಮಿ ವಿಚಾರದಲ್ಲೂ ಸುಳ್ಳಾಗಿಲ್ಲ ನೋಡಿ. ಗಂಡ ಜೈಲಿನಲ್ಲಿದ್ರೂ ವಿಜಯಲಕ್ಷ್ಮಿ ಪತಿಯ ಕನವರಿಕೆ ಬಿಟ್ಟಿಲ್ಲ. ದಿನನಿತ್ಯದ ಜೀವನದಲ್ಲಿ ಒಂದಾಗಿ ಸಾಗಿದ್ರೂ ಅವರು ಗಂಡನನ್ನ ನೆನಪಿಸಿಕೊಳ್ಳುತ್ತಲೇ ಇದ್ದಾರೆ. ಸದ್ಯ ತಮ್ಮ ಕೈಯಲ್ಲಿ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಅನಿಸಿದ್ರೂ ಕೂಡ ಪತಿಯ ನೆನಪು ವಿಜಯಲಕ್ಷ್ಮಿ ಅವರನ್ನ ಕಾಡುತ್ತಲೇ ಇದೆ. ಮುದ್ದಾದ ಫೋಟೋ ಶೇರ್ ಮಾಡಿದ ವಿಜಯಲಕ್ಷ್ಮಿ ಗಂಡನ ಜೊತೆ ಸೈಕಲ್ ರೈಡ್ ಮಾಡುತ್ತಿರುವ ಮುದ್ದಾದ ಫೋಟೋ ಶೇರ್ ಮಾಡಿದ್ದಾರೆ. ಕಡಲಂತೆ ಕಾದ ಕಣ್ಣು, ನದಿಯಂತೆ ಓಡುವ ಮನಸ್ಸು ಒಂದಾಗಿ ಒಲಿದ ಮೇಲೆ ಅಂತ ಭಾವುಕವಾದ ಹಾಡಿನ ಜೊತೆಗೆ ಫೋಟೋ ಶೇರ್ ಮಾಡಿದ್ದಾರೆ. ಇನ್ನು ಪತಿಯ ಸಾಂಗತ್ಯದಲ್ಲಿ ಮನಸಾರೆ ಖುಷಿಯಿಂದ ನಗುತ್ತಿರುವ ವಿಜಯಲಕ್ಷ್ಮಿ ಅವರನ್ನ ನೋಡಿದ್ರೆ ಅಯ್ಯೋ ಎನಿಸುತ್ತದೆ. ಇನ್ನು ದರ್ಶನ್ ಅವರನ್ನ ನೋಡ್ತಿದ್ರೆ ಅವರ ವಿನಮ್ರವಾಗಿರುವಂತಹ ನಗುವಿನ ದೃಶ್ಯ ಅಭಿಮಾನಿಗಳ ಮನಸ್ಸು ಮುಟ್ಟಿದೆ. ಒಟ್ಟಾರೆ ಪತಿ ಪತ್ನಿ ದೂರವಾಗಿ ಈಗಾಗಲೇ ಬಹಳಷ್ಟು ಸಮಯವಾಗಿದೆ. ದರ್ಶನ್ ಅಭಿನಯದ ಡೆವಿಲ್ ಮೂವಿ ಇನ್ನೇನು ಡಿಸೆಂಬರ್ 12ಕ್ಕೆ ತೆರೆಯ ಮೇಲೆ ಬರಲಿದೆ. ಪತ್ನಿ ವಿಜಯಲಕ್ಷ್ಮಿ ಗಂಡ ಜೈಲಿನಲ್ಲಿರುವಂತಹ ನೋವಿನ ಮಧ್ಯೆಯೂ ಸಿನಿಮಾ ಪ್ರಚಾರದ ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡ್ತಿದ್ದಾರೆ. ಆದರೆ ದರ್ಶನ್ ಇನ್ಯಾವಾಗ ಜೈಲಿನಿಂದ ಹೊರಗೆ ಬರ್ತಾರೆ ಎಂದು ಕೇಳಿದ್ರೆ ನೋ ಆನ್ಸರ್. ಸರಿ, ಬೇಲ್ ಸಿಗುತ್ತಾ, ಸಿಗಬಹುದಾ? ಅದಕ್ಕೂ ನೋ ಉತ್ತರ. ಇನ್ನು ಬೇಲ್ ಸಿಗೋ ಸಾಧ್ಯತೆ ಇದೆಯಾ? ಇದಕ್ಕೂ ಉತ್ತರವಿಲ್ಲ. ಸದ್ಯ ಇವೆಲ್ಲದಕ್ಕೂ ಉತ್ತರವಿಲ್ಲದೆ ವಿಜಯಲಕ್ಷ್ಮಿ ಮೌನವಾಗಿದ್ದಾರೆ. ಯಾವುದನ್ನು ಊಹಿಸೋದಕ್ಕೂ ಸಾಧ್ಯವಾಗುತ್ತಿಲ್ಲ. ಆದಷ್ಟು ಬೇಗ ಹೊರಗೆ ಬರಲಿ ಎಂದು ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. ಕುಟುಂಬಸ್ಥರು ಆಶಿಸುವುದು ಬಿಟ್ರೆ ಮತ್ತೇನೂ ಕಾಣಿಸ್ತಾ ಇಲ್ಲ. ಹೀಗಿದ್ರೂ ಕೂಡ ಪತಿ ಜೈಲಿನಲ್ಲಿರುವಾಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗಂಡನನ್ನ ನೆನಪಿಸಿಕೊಂಡು ಶೇರ್ ಮಾಡುತ್ತಿರುವ ಫೋಟೋಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಅವರು ಕೂಡ ಒಂದು ಹೆಣ್ಣಲ್ಲವೇ?
ಪತಿಯನ್ನ ಆ ರೀತಿ ನೋಡೋದು ಎಷ್ಟು ನೋವು ತರಬಹುದು ನೀವೇ ಯೋಚನೆ ಮಾಡಿ. ಪತಿ ಜೈಲಿನಲ್ಲಿರುವಾಗ ಎಲ್ಲವನ್ನ ಒಬ್ಬರೇ ನಿಭಾಯಿಸುವ ನೋವು, ಸವಾಲು ಎದುರಿಸಿ ಮಾನಸಿಕವಾಗಿ ಎಷ್ಟು ಸುಸ್ತಾಗಿರಬಹುದು ಎನ್ನುವುದೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಕಾದ್ ನೋಡೋಣ, ಡೆವಿಲ್ ಯಾವಾಗ ಹೊರ ಜಗತ್ತಿಗೆ ಕಾಲಿಡ್ತಾರೆ ಎಂಬುದನ್ನ.